ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನೊಂದು ವೀಡಿಯೋ ಮಾಡಬೇಕಾದ್ರೆ ಒಂದು 50 ಸಲ ಆದರೂ ವೀಡಿಯೋವನ್ನು ಮಾಡಿ ನಿಲ್ಲಿಸ್ತೇನೆ. ನನಗೆ ಒಂದು ಕೆಲವೊಮ್ಮೆ ಕರೆಕ್ಟೇ ಆಗೋದಿಲ್ಲ, ಹೇಗೆ ಮಾಡಿದರೂ ಕರೆಕ್ಟ್ ಆಗೋದಿಲ್ಲ. ಹಾಗಾಗಿ ನಾನಿವತ್ತೊಂದು ಪುಣ್ಯಕ್ಷೇತ್ರದ ಬಗ್ಗೆ ಮಾತಾಡಲಿಕ್ಕಿದ್ದೇನೆ. ಅದು ಎಂಥ ಪುಣ್ಯಕ್ಷೇತ್ರ ಅಂದರೆ ತುಂಬ ಜನರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಅದರ ಬಗ್ಗೆ ನಾನೊಂದು ಸ್ವಲ್ಪ ನನ್ನ ವೀಡಿಯೋದ ಮೂಲಕ ತುಂಬ ಜನರಿಗೆ ರೀಚ್ ಆಗಲಿ ಅಂತೇಳಿ ನಾನು ಸಣ್ಣ ವೀಡಿಯೋ ಮಾಡ್ತಾಯಿದ್ದೇನೆ. ಇದು ಪುಣ್ಯಕ್ಷೇತ್ರ ಎಲ್ಲಿ ಅಂದರೆ ಬೆಂದೂರು ತೀರ್ಥ ಅಂತ ತುಂಬ ಜನರಿಗೆ ಗೊತ್ತಿರ್ಬೋದು. ಹಾಗೆ ಈ ಸೈಡಿನವರಿಗೆ ಗೊತ್ತಿರೋದಿಲ್ಲ, ಪುತ್ತೂರು ತಾಲೂಕಿನವರಿಗೆ ತುಂಬ ಜನರಿಗೆ ಗೊತ್ತಿರ್ತದೆ ಇದು. ಹಾಗಾಗಿ ನಾನು ಅದರ ಸ್ವಲ್ಪ ಪರಿಚಯ ನಿಮಗೆ ಹೇಳ್ತೇನೆ. ಇವಾಗ ನಾಡಿದ್ದು ಶನಿವಾರ 23 ತಾರೀಕಿಗೆ ಇದು ತೀರ್ಥಸ್ಥಾನ ಇರ್ತದಲ್ಲ, ಅಮಾವಾಸ್ಯೆ ದಿನ. ಹಾಗಾಗಿ ನೀವು ಈ ತೀರ್ಥಸ್ನಾನಕ್ಕೆ ಅಲ್ಲಿಗೆ ಹೋಗ್ಬೋದು. ಅದು ಎಲ್ಲಿ ಅಂತ ನಾನು ಇವಾಗ ಹೇಳ್ತೇನೆ. ಇದು ದಕ್ಷಿಣ ಭಾರತದ ಏಕೈಕ ಬಿಸಿ ನೀರಿನ ತೀರ್ಥ ಅಂತ ಹೇಳ್ಬೋದು. ಇದು ಎಲ್ಲಿರುವುದಂದರೆ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಇರ್ದೆಯಲ್ಲಿ ಪುತ್ತೂರಿಂದ 14 ಕಿಲೋಮೀಟರ್ ಅಂತ ಹೇಳ್ತಾರೆ. ಹಾಗೆ ಇರ್ದೆಯಲ್ಲಿ ಈ ಒಂದು ತೀರ್ಥಸ್ನಾನ ಇದೆ. ಇದೊಂದು ಪ್ರಕೃತಿ ನಿಯಮವಾದ ಬಿಸಿ ನೀರಿನ ಚಿಲುಮೆಯಾಗಿದೆ. ಹಾಗೆ ಇದೊಂದು ವಿಸ್ಮಯಕಾರಿ ಅಂತ ಕೂಡ ಹೇಳಬಹುದು. ಹಾಗೆಯೇ ಈ ತಿಂಗಳಲ್ಲಿ ಬರುವ ಅಮಾವಾಸ್ಯೆ ತೀರ್ಥ ಅಮಾವಾಸ್ಯೆಯಾಗಿದೆ. ಹಾಗೆ ಈ ತೀರ್ಥ ಅಮಾವಾಸ್ಯೆ ಅಲ್ಲಿ ಹೋಗಿ ಸ್ನಾನ ಮಾಡಬಹುದು. ಹಾಗೆ ಅಲ್ಲಿ ನದಿ ಇದೆ, 3 ನದಿ ಸೇರುವ ಜಾಗ ಅಂತೆ, ಸೀರೆಹೊಳೆ ಅಂತ ಹೇಳ್ತಾರೆ. ಅದಕ್ಕೆ ಎಂಥದೋ ಕತೆ ಕೂಡ ಉಂಟು, ಅದು ತುಂಬ ಉಂಟು ಮಾತ್ರ. ಹಾಗೆ ಸೀರೆಹೊಳೆ ಅಂತ ಹೇಳ್ತಾರೆ. ಅಲ್ಲಿ ಸ್ನಾನ ಮಾಡಿ ಈ ಬೆಂದೂರು ತೀರ್ಥ ಉಂಟಲ್ಲ, ಅಲ್ಲಿ ಸ್ನಾನ ಮಾಡೋದು. ನನಗೆ ಗೊತ್ತಿದ್ದಷ್ಟು ನಾನು ಹೇಳ್ತೇನೆ. ಹಾಗೆ ಶ್ರೀರಾಮ ಸೀತೆಯನ್ನು ಲಂಕೆಯಿಂದ ಅಯೋಧ್ಯೆಗೆ ಕರ್ಕೊಂಡು ಹೋಗಬೇಕಾದ್ರೆ ಅಲ್ಲಿ ಸ್ನಾನ ಮಾಡಿಸಿ, ಬೆಂದೂರು ತೀರ್ಥ ಅಲ್ಲಿ ಸ್ನಾನ ಮಾಡಿಸಿ ಕರ್ಕೊಂಡು ಹೋಗಿದ್ದಾರಂತೆ. ಹಾಗಾಗಿ ಹೊಸತಾಗಿ ಮದುವೆಯಾದವರು ಕೂಡ ಅಲ್ಲಿ ಹೋಗಿ ಸ್ನಾನ ಮಾಡಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆ ಈ ಚರ್ಮ ರೋಗ ಇರ್ತದಲ್ಲ, ಮೈಯಲ್ಲಿ ಕಜ್ಜೆಲ್ಲ ಇರ್ತದಲ್ಲ, ಹಾಗೆ ಚರ್ಮ ರೋಗ ಎಲ್ಲ ಇರ್ತದಲ್ಲ, ಅಂಥವರು ಕೂಡ ಅಲ್ಲಿ ಹೋಗಿ ಸ್ನಾನ ಮಾಡಿದರೆ ಅದು ನಿವಾರಣೆ ಆಗುತ್ತದಂತೆ. ಹಾಗೆ ಮತ್ತು ಮೊದಲು ಅಲ್ಲಿ ಹುಲಿ ಮತ್ತು ದನ ಮೇಯುತ್ತಿದ್ದ ಜಾಗ ಅಂತೆ. ಅದರಲ್ಲಿ ತುಂಬ ಕತೆ ಉಂಟು, ನನಗೆ ಸ್ವಲ್ಪಷ್ಟು ಮಾತ್ರ ಗೊತ್ತಿದೆ. ಆದರೆ ಹೇಳಲಿಕ್ಕೆ ಹೋದರೆ ತುಂಬ ಉಂಟು ಅದರಲ್ಲಿ. ಹಾಗೆ ಇದರಲ್ಲಿ ಸ್ವಲ್ಪಷ್ಟು ಮೆಸೇಜನ್ನು ನಾನು ವಾಟ್ಸಪ್ ಗ್ರೂಪಿನಿಂದ ತಗೊಂಡಿದ್ದೇನೆ. ಅಂದರೆ ಅದು ಧನ್ರಾಜ್ ಆಚಾರ್ ಅವರು ಬಿಗ್ ಬಾಸಲ್ಲಿರುವಾಗ ಒಂದು ಗ್ರೂಪ್ ಇತ್ತು. ಆ ಗ್ರೂಪಲ್ಲಿ ನಾನು ಮೆಸೇಜ್ ನೋಡಿದೆ, ಅದು ನೀರ್ಪಲ್ಲಿಯವರು ಹಾಕಿದರು. ಹಾಗೆ ತುಂಬ ಮೆಸೇಜ್ ಅದರಿಂದ ಸಿಕ್ಕಿತು ನನಗೆ. ಥ್ಯಾಂಕ್ ಯು ಸೋ ಮಚ್. ಮತ್ತು ಅಲ್ಲಿ ಹೋದರೆ 2-3 ಸ್ಥಳಕ್ಕೆ ಹೋಗ್ಬೋದು. ಕದಿಕೆ ಚಾವಡಿ ಅಂತ ಉಂಟು. ಹಾಗೆ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಕೂಡ ಇದೆ. ಹಾಗೆ ನಾನು ಕೂಡ ಹೋಗಿದ್ದೇನೆ ಅಲ್ಲಿ. ನಾನು ಹೋಗಿದ್ದು ಶಾಲೆಗೆ ಹೋಗ್ತಿರುವಾಗ, ತುಂಬ ವರ್ಷ ಆಯಿತು, ಒಂದು 25 ವರ್ಷ ಆಗಿರ್ಬೋದು. ಶಾಲೆಗೆ ಹೋಗ್ತಿದ್ದಾಗ ನಮಗೆ ಶಾಲೆಯಿಂದ ಹೋಗಿದ್ದಲ್ಲ, ಆವಾಗ ನಾವು ಆದಿತ್ಯವಾರ ಇದಿತ್ತು, ಶಾಖೆ ಅಂತ, ಸಮಿತಿ ಅಂತ ಹೇಳ್ತೇವೆ, RSS ಎಲ್ಲ ಉಂಟಲ್ಲ, ಅದು ಸಮಿತಿಯಿಂದ ನಾವು ಒಂದು ದಿನ ಟ್ರಿಪ್ ಹೋಗಿದ್ದೆವು. ಹಾಗೆ ನಾವು ಅಲ್ಲಿ ಕಣ್ಣಮುಚ್ಚಾಲೆ ಆಟ ಆಡ್ತಿದ್ದಾಗ ಅಲ್ಲಿ ಒಂದು ಹುಡುಗಿ ಮೇಲಿಂದ ಕೆಳಗೆ ಬಿದ್ದದ್ದು, ಆ ಬೆಂದೂರು ತೀರ್ಥ ಅದು ಕೆರೆಗೆ ಬಿದ್ದದ್ದು. ಅದರಲ್ಲಿ ಇವಾಗ ಎಷ್ಟು ನೀರುಂಟು ಅಷ್ಟೇ ನೀರು ಆವಾಗ ಕೂಡ ಇತ್ತು, ಇವಾಗ ಕೂಡ ಅಷ್ಟೇ ಇದೆ. ನಾನು ಫೋಟೋದಲ್ಲಿ ನೋಡಿದೆ, ವಿಡಿಯೋದಲ್ಲಿ ನೋಡಿದೆ ನಾನು. ಮೊದಲು ಎಷ್ಟು ನೀರುಂಟು ಅಷ್ಟೇ ನೀರು ಇವಾಗಲುಂಟು ಅಲ್ಲಿ.
ಮಧ್ಯದಲ್ಲಿ ಗುಲ್ಲೆ ಗುಲ್ಲೆ ಬರ್ತಾ ಉಂಟು ಅಲ್ಲಿ, ಬರ್ತಿತ್ತು ಅವಾಗ ನಾವು ಸಹ ನೋಡಿದಾಗ. ಬಿಸಿ ಅಂದರೆ ಬಿಸಿ ನೀರುಂಟು ಅಲ್ಲಿ ಮಧ್ಯದಲ್ಲಿ, ಸ್ವಲ್ಪ ಅಂದರೆ ಮಧ್ಯದಲ್ಲಿ ತುಂಬ ಬಿಸಿಯಾಗಿ ಗುಲ್ಲೆ ಗುಲ್ಲೆ ಎಲ್ಲ ಬರ್ತಾ ಇತ್ತು. ಹಾಗೆ ನಾವು ಆಟ ಆಡ್ತಾ ಇರಬೇಕಾದ್ರೆ ಮೇಲಿನಿಂದ ಒಂದು ಹುಡುಗಿ ಅದರೊಳಗೆ ಬಿದ್ಲು. ಆದರೆ ನೀರು ತುಂಬ ಅಂತಿಲ್ಲ ಅದರಲ್ಲಿ, ಎದ್ದು ಬರ್ಬೋದು ನಮಗೆ ಅಷ್ಟು. ಹೋಗಿ ನೋಡಬೇಕಾದ್ರೆ ಅವಳು ಎದ್ದು ಬಂದಿದ್ದಾಳೆ, ಎಂತ ಸಹ ಆಗಲಿಲ್ಲ ಅದು. ಸ್ವಲ್ಪ ಮೇಲಿಂದ ಕೆಳಗೆ ಬಿದ್ದರೆ ಸ್ವಲ್ಪ ಆದರೂ ತಾಗ್ತದಲ್ಲ, ಆದರೆ ಅದು ಎಂತ ಸಹ ಆಗಲಿಲ್ಲ, ಸ್ವಲ್ಪ ಗೆರೆ ಸಹ ಬೀಳಲಿಲ್ಲ ಅವಳಿಗೆ. ಹಾಗಾಗಿ ನನಗೆ ಅವತ್ತಿನ ನೆನಪು ಸ್ವಲ್ಪ, ಅದನ್ನು ನಾನು ನಿಮ್ಮ ಹತ್ರ ಕೂಡ ಹೇಳಲಿಕ್ಕೆ ನನಗೆ ತುಂಬ ಖುಷಿಯಾಯಿತು. ಮೊನ್ನೆ ಹಾಗೆ ನಮ್ಮ ಅಣ್ಣನ ಮಗಳ ಮದುವೆ ಇತ್ತು ಅಲ್ಲಿ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ. ಆವಾಗ ನಾನು ಹೇಳಿದೆ ಇವರ ಹತ್ರ ಹೋಗಿ ಬರುವ ಅಂತ. ಅಲ್ಲಿ ಸೇತುವೆ ಕೂಡ ಉಂಟು ಇವಾಗ, ಮೊದಲಿರಲಿಲ್ಲ ಅದು ಸೇತುವೆ. ನಾವು ಅದರಿಂದ ಒಮ್ಮೆ ಹೋಗುವ ಅಂತ ನನಗೆ ಆಸೆ ಆಯಿತು, ಹೋಗುವ ಅಂತ. ಮತ್ತು ಆ ದಿವಸ ತುಂಬ ಮಳೆ ಇದ್ದ ಕಾರಣ ನಾವು ಅವತ್ತು ಹೋಗಲಿಲ್ಲ. ಹಾಗೆ ಒಂದು ವಿಡಿಯೋ ಮಾಡಬೇಕಾದ್ರೆ ತುಂಬಾ ಕಷ್ಟ ಉಂಟು. ಅದನ್ನು ಎಷ್ಟು ಸಲ ಅದೊಂದು ಡಿಲೀಟ್ ಮಾಡ್ತೇನೆ ಅಂತಿಲ್ಲ ನಾನು. ಈಗ ನಾನು ಅದನ್ನು 8 ಗಂಟೆಗೆ ಶುರು ಮಾಡಿದ್ದೇನೆ, ಇವಾಗ 9 ಮುಕ್ಕಾಲಾಯಿತು, ಇನ್ನೂ ಕೂಡ ಹೋಗಲಿಲ್ಲ, ಕೆಲಸಕ್ಕೆ ಹೋಗಬೇಕಷ್ಟೇ. ಹಾಗೆ ನನ್ನ ಈ ವಿಡಿಯೋ ಮೂಲಕ ನಿಮಗೆ ನಾನು ಬೆಂದೂರು ತೀರ್ಥದ ಬಗ್ಗೆ ವಿವರಣೆ ನೀಡಿದೆ, ಸರಿಯಾಗಿ ವಿವರಣೆ ನೀಡಿದೆ ಅಂತ ಅನಿಸುತ್ತದೆ. ಯಾರಿಗಾದರೂ ಹೋಗಲಿಕ್ಕಿದ್ರೆ ನೀವು ಅಲ್ಲಿ ಹೋಗಿ ಅಂತ ಹೇಳುತ್ತಾ, ನಾನು ಈ ಬೆಂದೂರು ತೀರ್ಥದ ಬಗ್ಗೆ ಚಿಕ್ಕದಾಗಿ ಹೇಳಿದ್ದೇನೆ, ದೊಡ್ಡ ಕತೆ ಆದರೆ ತುಂಬ ಚಿಕ್ಕದಾಗಿ ಹೇಳಿದ್ದೇನೆ. ಅದೊಬ್ಬರು ವಿಡಿಯೋ ಹಾಕಿದ್ದಾರೆ, ಅದನ್ನು ನೋಡಿದರೆ ನಿಮಗೆ ಗೊತ್ತಾಗ್ಬೋದು. ಯೂಟ್ಯೂಬಲ್ಲಿ ಹಾಕಿದ್ದಾರೆ ಬೇರೊಬ್ಬರು, ಅಂದರೆ ಅಲ್ಲಿ ಹೋಗಿ ವಿಡಿಯೋ ಮಾಡಿದ್ದಾರೆ. ಹಾಗೆ ನನಗೆ ಅವತ್ತೇ ವಿಡಿಯೋ ಮಾಡಬೇಕು ಅಂತ ಇತ್ತು, ಅಂದರೆ ನಾವು ಒಂದು ಮದುವೆ ಹೋಗಿದ್ದೇವಲ್ಲ, ಆವಾಗನೇ ವಿಡಿಯೋ ಮಾಡಬೇಕಂತ ಇತ್ತು. ಆವಾಗ ಮಳೆ ಬಂದ ಕಾರಣ ನಾನು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ತುಂಬ ಜನರ ಹತ್ರ ನನ್ನ ನಂಬರ್ ಸಹ ಇದೆ, ಗೊತ್ತಿಲ್ಲದಿದ್ದರೆ ನನ್ನ ಹತ್ರ ಇನ್ನೊಮ್ಮೆ ಕೇಳಿ. ಹಾಗೆ ನನ್ನ ವಿಡಿಯೋ ಮೂಲಕ ನೀವು ನೋಡಿದವರು ಅಲ್ಲಿಗೊಮ್ಮೆ ಭೇಟಿ ನೀಡಿ ಅಂತ ಹೇಳ್ತಾ, ಸಪೋರ್ಟ್ ಮಾಡುವ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೇಳುತ್ತಾ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗುತ್ತೇನೆ. ಥ್ಯಾಂಕ್ ಯು ಸೋ ಮಚ್.